ಹಾಯ್ ಫ್ರೆಂಡ್ಸು, ಹೇಗಿದ್ದೀರಾ? ಸ್ನೇಹಿತರೆ, ನೀವೇನೇ ಹೇಳಿ, ಜೀವನದಲ್ಲಿ ಒಂದ್ ಸ್ವಲ್ಪ ಖುಷಿ, ಸಂತೋಷ, ನೆಮ್ಮದಿ ಇರ್ಬೇಕು ಅಂತಾದ್ರೆ, ನಾವು ಪ್ರತಿ ವರ್ಷ 1 ಅಥವಾ 2 ಸಲ ಒಂದಿಷ್ಟು ಟ್ರಾವೆಲ್‌ಗಳನ್ನ, ಪ್ರವಾಸ ತಾಣಗಳನ್ನ, ಅದು ಎಲ್ಲೇ ಇರ್ಬಹುದು, ದೇವಸ್ಥಾನ ಇರ್ಬೋದು, ಅಥವಾ ಯಾವುದೋ ಒಂದು ಕೂಲ್ ಪ್ಲೇಸ್ ಇರ್ಬೋದು, ಹೋಗ್ಲೇಬೇಕು. ಅಲ್ಲಿ ನಮಗೆ ಖುಷಿ, ಮನಸ್ಸಿಗೆ ಸಮಾಧಾನ, ಮತ್ತೆ ಮುಂದೆ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಥವಾ ನಮ್ಮ ರುಟೀನ್ ಲೈಫ್ ಏನಿರ್ತದಲ್ಲ, ಅದು ಮಾಡ್ಲಿಕ್ಕೆ ಖುಷಿ ಆಗಿರುತ್ತೆ. ಹೌದು ತಾನೇ? ಕರೆಕ್ಟಾ? ಆದ್ರೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಕೂಡ ಒಂದು ಟೂರ್‌ಗೆ ಹೋಗ್ತಾ ಇದ್ದೀನಿ. ಎಲ್ಲಿ, ಏನು, ಎತ್ತ ಅಂತ ಎಲ್ಲವನ್ನ ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಹಾಗೆ ಈಗ ನಾನು ನಿಂತಿರುವಂತದ್ದು ಮಂಗಳೂರು ಜಂಕ್ಷನ್, ಅಂದ್ರೆ ಟ್ರೈನಿಗೆ ಹೋಗ್ತಾ ಇದ್ದೇನೆ. ಸೊ ಬನ್ನಿ, ನಾನು ಎಲ್ಲವನ್ನ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಮತ್ತೆ ನಾನು ಈಗ ಹೋಗ್ತಾ ಇರುವಂತದ್ದು ಮಂಗಳೂರು ಟು ಅಮೃತ್ಸರ್. ನಾವು ಈಗ ಪ್ರಯಾಣ ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ಜಮ್ಮು ಕಾಶ್ಮೀರ್ ಹಾಗೂ ವೈಷ್ಣೋ ದೇವಿ ಯಾತ್ರೆಯನ್ನ ಹೋಗ್ತಾ ಇದ್ದೀವಿ. ಬಟ್ ನಾನು ನನ್ನ ಈ ಟ್ರೈನ್ ಜರ್ನಿ ಬಗ್ಗೆ ಒಂದು ನಿಮಿಷ ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ಯಾಕೆ ಏನು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು 1.5 ಡೇ ಈ ಟ್ರೈನ್ ಜರ್ನಿಯನ್ನು ಮಾಡಲೇಬೇಕು ಮಂಗಳೂರು ಟು ಅಮೃತ್ಸರ್ ಜಂಕ್ಷನ್ ಹೋಗಲಿಕ್ಕೆ. ಸೊ ಮಧ್ಯದಲ್ಲಿ ಏನೆಲ್ಲ ಆಗತ್ತೆ ಅಂದರೆ, ಒಂದು ದಿನ ನಾವು ಟ್ರೈನಲ್ಲೇ ಕಂಟಿನ್ಯೂ ಕಳಿಬೇಕಾಗತ್ತೆ. ಸೊ ಆ ಒಂದು ಸಮಯ ಸ್ಲೀಪರ್ ಆದರೆ ತುಂಬ ಜನ ಇರ್ತಾರೆ. ಬಟ್ ಈ ಎ ಸಿದಲ್ಲಿ ಹೋದರೆ ಸ್ವಲ್ಪ ನಮ್ಮ ಟೀಮಿನವರು ಸ್ವಲ್ಪ ಕಡಿಮೆನೇ ಜನ ಇದ್ರು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಸ್ಲೀಪರ್ ಮಾಡಿದ್ರು, ನಾನು ಎ ಸಿ ಮಾಡಿದ್ದೆ. ಸೊ ಆ ಒಂದು ಸಮಯವನ್ನು ಹೇಗೆ ಯುಟಿಲೈಸ್ ಮಾಡಿದ್ದೀನಿ ಅಂತ ನಿಮಗೆ ಒಂದಿಷ್ಟು ವಿಡಿಯೋಗಳನ್ನು ಆ ಥರ ಒಂದು ತಮಾಷೆಯಾಗಿ ಮಾಡ್ಬೋದು. ಆ್ಯಂಡ್ ನಾನು ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳು ಈ ಒಂದು ಟ್ರೈನಲ್ಲಿ ಏನಲ್ಲ, ಒಬ್ಬಳೇ ಇದ್ದೆ ಅಲ್ವಾ. ಸೊ ಸಂಜೆ ಆದಂಗೆ ವಿಷ್ಣು ಸಹಸ್ರನಾಮ ಕೂಡ ಓದ್ತಿದ್ದೆ. ಹಾಗೆ ಏನೆಲ್ಲ ವಿಶೇಷ ಇತ್ತು ಅಲ್ಲಿ, ಒಂದು 2-3 ಕಡೆ ಎಲೆಕ್ಷನ್ ನಡೀತಾ ಇದೆಯಲ್ಲ, ಅಲ್ಲಿ ನಾವು ಒಂದಿಷ್ಟು ಆರ್ಮಿ ಸರ್ಗಳನ್ನು ನೋಡ್ತೀವಿ. ಸೊ ನಾವು ಹೋಗ್ತಾ ಇರುವಂಥ ಟ್ರೈನು ಎರ್ನಾಕುಲಂ ಟು ಅಮೃತ್ಸರ್ ಎಕ್ಸ್‌ಪ್ರೆಸ್. ಸೊ ಅಂದರೆ ನಾವೀಗ ಬಾಂಬೆ ಪೂರ ಹೋಗಲ್ಲ. ಸೊ ರಸ್ಲಮಿಂದ ಇದು ಹೋಗಿ ಗುಜರಾತ್ ಮತ್ತು ಮಧ್ಯಪ್ರದೇಶ್ ಎಲ್ಲವನ್ನ ದಾಟಿ ಅಮೃತ್ಸರ್ ಜಂಕ್ಷನ್ಗೆ ಹೋಗುತ್ತೆ. ಸೊ ಕೆಲವು ಟೈಮ್ಗಳನ್ನು ನಾವು ನಮ್ಮದೇ ಆದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಹೋಗಬೇಕಾಗುತ್ತೆ. ಆ ಟೈಮನ್ನು ನಾವು ಯೂಸ್ ಮಾಡ್ತೀನಿ. ನಾನಂತೂ ಅದು ಟ್ರೈನ್ ಇರಲಿ, ಎಲ್ಲೇ ಇರಲಿ, ನನಗೆ ಒಂದು ವಿಷ್ಣು ಸಹಸ್ರನಾಮ ಬುಕ್ ಸಂಜೆ ಆದ ತಕ್ಷಣ ನಾನು ನನ್ನ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ರುಟೀನ್ ಲೈಫ್, ಅದು ಯಾರು ಇರಲಿ ಬಿಡಲಿ, ಏನೇ ಇರಲಿ. ಸೊ ಇಲ್ಲಿ ಕೆಲವು ಆರ್ಮೀಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಅಂದರೆ ಇವರು ಯಾವುದೋ ಒಂದು ಸ್ಟೇಟಿಗೆ 3 ಸ್ಟೇಟಲ್ಲಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ, ಅವರು ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ್ಸರ್ ಜಂಕ್ಷನ್. ನಾನು ಇಲ್ಲಿ ಅಮೃತ್ಸರ್ ಜಂಕ್ಷನ್ ಬಂದಿದ್ದೇನೆ ಸ್ನೇಹಿತರೆ. ನೀವು ಏನು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಸ್ಥಳವನ್ನು ತೋರಿಸ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲ ಬಾರಿಗೆ ನಾನು ಪಂಜಾಬಿನ ನೆಲದಲ್ಲಿದ್ದೇನೆ. ಎಲ್ಲರೂ ನೋಡಿದ್ರು ಬಲೆ ಪೇಟಗಳ ಕಾಣ್ತವೆ. ಹೇಳಿ ಕೇಳಿ ಸಿಕ್ಕರ ರಾಜ್ಯ ಅಲ್ವಾ. ಸೊ ಫ್ರೆಂಡ್ಸ್, ಈಗ ನಾವು ಬಂದಿರುವಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕೇಳಿದರೆ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಂಗಳೂರು ಪುತ್ತೂರು. ಸೊ ಈಗ ನಮಗೆ ರೂಮನ್ನು ಕೊಟ್ಟಿದ್ದಾರೆ, ಇಬ್ಬರು ಶೇರಿಂಗ್ ಮಾಡಲಿಕ್ಕೆ. ಸೊ ಈಗ ನಾವು ರೂಮಿಗೆ ಎಂಟ್ರಿ ಆಗಿದ್ದೀವಿ. ತುಂಬ ಟಯರ್ಡ್ ಆಗಿತ್ತು, ಕಂಟಿನ್ಯೂ ಜರ್ನಿ ಅಲ್ವಾ. ಆರಾಮಾಗಿ ಕೂತ್ಕೊಳ್ಳುವ. ಸಾಕಾಯಿತು ಫ್ರೆಂಡ್ಸ್. 2 ಡೇಸ್ ಟ್ರೈನಲ್ಲಿ ಕಳೆದು ಬಂದದ್ದು, ಹೆಚ್ಚು ಕಡಿಮೆ 1.5 ಡೇಸ್. ರಾತ್ರಿ 8 ಗಂಟೆಗೆ ಕೂತಿದ್ದು, 1 ಡೇ ಕಂಟಿನ್ಯೂಸ್ ಜರ್ನಿಂಗ್. ಆ್ಯಂಡ್ ದೆನ್ ದ ನೆಕ್ಸ್ಟ್ ಡೇ 2 ಗಂಟೆಗೆ ನಾವು ಅಮೃತ್ಸರ್ ಲಾಸ್ಟ್ ಜಂಕ್ಷನ್ಗೆ ರೀಚ್ ಆದ್ವಿ. ಈಗ ನಾವು ಇಲ್ಲಿ ರೂಮಿಗೆ ಬಂದಿದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಆಗಿ ಸಂಜೆ ವಾಲ್ಮೀಕಿ ಮಂದಿರ ಅಥವಾ ರಾಮ್ ತೀರ್ಥ ಇದೆ, ಅದನ್ನು ನೋಡ್ಕೊ ಬರ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ನಾಳೆಯಿಂದ ನಮಗೆ ಇಲ್ಲಿ ಜಲಿಯನ್ ವಾಲಾಬಾಗ ಆ್ಯಂಡ್ ವಾಘಾ ಬಾರ್ಡರ್ ಆ್ಯಂಡ್ ಗೋಲ್ಡನ್ ಟೆಂಪಲ್ ಎಲ್ಲ ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಎಲ್ಲಾದರೂ ಶಾಪಿಂಗ್ ಮಾಡೋದಿದ್ರೆ ಮಾಡ್ಬೋದು, ಓಕೆನಾ. ಸೊ ನಾನೀಗ ಫ್ರೆಶ್ ಅಪ್ ಆಗಿ ಬರ್ತೇನೆ, ಮತ್ತೆ ಬಾಯ್ ಫ್ರೆಂಡ್ಸ್. ಅಮೃತ್ಸರ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಒಂದು ಗೋಲ್ಡನ್ ಟೆಂಪಲ್, ಜಲಿಯನ್ ವಾಲಾ ಅಥವಾ ವಾಘಾ ಬಾರ್ಡರ್ ಇಷ್ಟೇ. ಆದರೆ ಅದಕ್ಕೂ ಮಿಕ್ಕಿದ ಹಲವಾರು ಸ್ಥಳಗಳು ಇಲ್ಲಿ ಇವೆ. ಅದರಲ್ಲಿ ಕೆಲವೊಂದನ್ನು ಹೇಳ್ತೇನೆ. ಹಾಗೆ ಇಲ್ಲಿ ಹೇಗೆ ಇದೆ ಜನಜೀವನ, ರಸ್ತೆಗಳು ಹೇಗೆ ಬರಬಹುದು, ಸೈಕಲ್ ರಿಕ್ಷಾನ ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೇನೆ. ಬನ್ನಿ, ಜೀವನದಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಪಡ್ಕೋಬೇಕು ಸ್ನೇಹಿತರೆ. ನೋಡಿ, ಇದೊಂಥರ ಸೈಕಲ್ ರಿಕ್ಷಾ. ಒಂದು 4ರಿಂದ 5 ಜನ ಆರಾಮಾಗಿ ಕೂತ್ಕೊಳ್ಬೋದು. ನಾನಂತೂ ಮುಂದೆ ಕೂತಿದ್ದೆ. ಸೊ ಹೇಗೆ ಹೋಗ್ಬೋದು ಅನ್ನೋದನ್ನು ನಾನು ಹೇಳ್ತೇನೆ ಸ್ನೇಹಿತರೆ. ಇಲ್ಲಿ ಹತ್ತಿರದ ವಿಮಾನ ನಿಲ್ದಾಣ ಕೂಡ ಇದೆ, ರಾಜಾಸಿನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಲ್ಲಿಂದ ಕೂಡ ಸಂಪರ್ಕ ಇದೆ. ಹಾಗೆ
ಟ್ಯಾಕ್ಸಿಗಳು ಬರುತ್ತೆ, ಖಾಸಗಿ ವಾಹನಗಳನ್ನು ಕೂಡ ತಲುಪಬಹುದು. ಹಾಗೆ ರೈಲು ಜಂಕ್ಷನ್ನಿಂದ ಅಮೃತಸರ್ ಜಂಕ್ಷನ್ನಿಂದ ಕೇವಲ 12 ಕಿಲೋಮೀಟರ್ ಅಂತರದಲ್ಲಿದೆ. ಸುಮಾರು ಒಂದು ಅರ್ಧ ಗಂಟೆ ತೆಗೆದುಕೊಳ್ಳುತ್ತೆ. ರಸ್ತೆಗಳು ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಪರವಾಗಿಲ್ಲ, ಗಾಡಿಗಳು ಓಡುತ್ತವೆ. ಇಂಥದ್ದೇ ಸೈಕಲ್ ರಿಕ್ಷಾ ಏನಿದೆ, ಕಾರ್ ಇದೆ, ಎಲ್ಲವೂ ಬರುತ್ತೆ. ಹಾಗೆ ಕಾಶ್ಮೀರಿ ಗೇಟ್ ISBT ಇಂದ ರಾಮತೀರ್ಥ ದೇವಾಲಯಕ್ಕೆ ಬಸ್ ಸೇವೆ ಕೂಡ ಇದೆ. NH44 ಮೂಲಕ ಪ್ರಯಾಣ ಬಳಸಲು ಸುಮಾರು ಒಂದು 8 ಗಂಟೆ ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ಸಣ್ಣ ಸಣ್ಣ ಅಂಗಡಿಗಳು, ಶಾಪಿಂಗ್ ಕೂಡ ಇದೆ. ರಿಕ್ಷಾದವರು ಕರೀತಾರೆ. ಹಾಗೆ ಈ ಒಂದು ರಿಕ್ಷಾ ಚಾರ್ಜ್ ಅವರು ಎಷ್ಟು ಹೇಳ್ತಾರೆ ಅದಕ್ಕೂ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಅಂದ್ರೆ ಬಾರ್ಗೇನಿಂಗ್ ನಡೆಯುತ್ತೆ ಸ್ನೇಹಿತರೆ. ಅವರು ಹೇಳಿದ ರೇಟಿಗೆ ಹೋಗಬಾರದು ಸ್ನೇಹಿತರೆ. ನಾನು ಇಂಥ ವಿಡಿಯೋದಲ್ಲಿ ನಾನು ಎಲ್ಲವನ್ನ ಹೇಳ್ತೀನಿ. ಹಾಗೆ ನಮ್ಮ ಈ ಒಂದು ಟೀಮಲ್ಲಿ ಬೆಂಗಳೂರು ಟೀಮ್ ಇದ್ರು, ಮಲ್ಯ ಮ್ಯಾಮ್ ಇದ್ರು, ಅಂಡ್ ಆಲ್ಮೋಸ್ಟ್ ಅದೆಲ್ಲವರು ನಮ್ಮ ಜೊತೆ ಹೊಂದಿಕೊಂಡು ನಾವು ಒಂದು 10 ದಿನದ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಬನ್ನಿ ಸ್ನೇಹಿತರೆ, ನಾನು ಇಲ್ಲಿ ಈಗ ತಲುಪಿದ್ದೇನೆ. ಇಲ್ಲಿ ಸಿಗುವಂತದ್ದು ಪ್ರಸಾದ ಅಂದ್ರೆ ನಾವು ಸಂಕ್ರಾಂತಿ ಕಾಳು ಅಂತ ಹೇಳ್ತೀವಲ್ವಾ, ಸಂಕ್ರಮಣದಲ್ಲಿ ಕೊಡುವಂತ ಸಂಕ್ರಾಂತಿ ಕಾಳು ಇಲ್ಲಿ ಪ್ರಸಾದ ಸಿಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಹಾಗೆ ಈ ಕ್ಷೇತ್ರದ ಇತಿಹಾಸ ಹಾಗೂ ಪೌರಾಣಿಕ ಕಥೆಯನ್ನ ಕೂಡ ನಾವು ಹೇಳ್ತೇನೆ. ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇಷ್ಟ ಆಗೇ ಆಗುತ್ತೆ, ಲೈಕ್ ಮಾಡ್ತೀರಲ್ವಾ. ಸೊ ಫ್ರೆಂಡ್ಸ್, ಕಾಲು ತೊಳೆದು ಮುಂದೆ ಹೋಗೋಣ. ಈ ಒಂದು ಮಂದಿರ ಶ್ರೀರಾಮನಿಗೆ ಸಮರ್ಪಿತವಾದಂತ ಒಂದು ಕ್ಷೇತ್ರ. ಶ್ರೀರಾಮ ತೀರ್ಥದ ವಿಶೇಷತೆ ಏನು, ಸೀತಾ ಮತ್ತು ಹನುಮಂತಿಗೂ ಈ ಸ್ಥಳಕ್ಕೂ ಯಾವೆಲ್ಲ ಒಂದು ಸಂಬಂಧ ಇದೆ ಅನ್ನೋದನ್ನ ತಿಳಿಯೋಣ. ಲವಕುಶರಿಗೆ ಜನ್ಮ ನೀಡಿದಂತ ಸ್ಥಳ. ಕಥೆಯ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತಾಮಾತೆಯನ್ನು ತೊರೆದಾಗ ಋಷಿ ವಾಲ್ಮೀಕಿಯು ಇದೇ ಆಶ್ರಮದಲ್ಲಿ ಆಶ್ರಯವನ್ನ ಸೀತಾಮಾತೆಗೆ ಕೊಡ್ತಾರೆ. ಈ ಆಶ್ರಮದಲ್ಲಿ ಒಂದು ಜೋಪಡಿ ಕೂಡ ಇದೆ. ಆ ಜೋಪಡಿಯಲ್ಲಿ ಸೀತಾದೇವಿಯು ತನ್ನ ಪುತ್ರರಾದ ಲವ ಮತ್ತು ಕುಶರಿಗೆ ಜನ್ಮ ನೀಡಿದ್ದಳು ಅಂತ ಹೇಳಲಾಗುತ್ತೆ. ಹಾಗೆ ಇದು ಒಂದು ಕ್ಷೇತ್ರ ನೋಡಿ. ಪುರಿ ಜಗನ್ನಾಥ ದೇವರನ್ನು ಕೂಡ ನಾವು ಅಂದ್ರೆ ಸುಭದ್ರ, ಬಲಭದ್ರ ಮತ್ತು ಸೌಭದ್ರೆ, ಹಾಗೆ ರಾಧಾ ಕೃಷ್ಣ ದೇವಿಯನ್ನು ನೋಡ್ತೇವೆ. ಹೊರಗಡೆ ಬಂದಾಗ ತುಂಬಾ ವಿಶಾಲವಾದ ಒಂದು ಸ್ಥಳ ಸ್ನೇಹಿತರೆ. ಇಲ್ಲಿ ಸುತ್ತಲೂ ನೀರಿದೆ, ದೇವಸ್ಥಾನ ಮಧ್ಯೆ ಇದೆ. ಆ ದೇವಸ್ಥಾನ ಅಂದ್ರೆ ಅಲ್ಲಿ ವಾಲ್ಮೀಕಿ ಋಷಿಯ ವಾಸಸ್ಥಾನ. ಸೊ ರಾಮಾಯಣದ ಕಾಲದಲ್ಲಿ ಹಲವಾರು ದೃಶ್ಯಗಳನ್ನ ಈ ದೇವಾಲಯ ಒಳಗೊಂಡಿದೆ. ಅಂದ್ರೆ ದೇವಾಲಯದ ಹೊರಗಡೆ ಒಂದು ಕೆರೆ ಇದೆ ಅಂತ ಹೇಳಿದ್ನಲ್ಲ, ಈ ಕೆರೆಯನ್ನ ಹನುಮಂತ ನಿರ್ಮಾಣ ಮಾಡಿದ್ದಂತೆ. ಪ್ರತಿ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ಹಾಗೆ ಈ ಒಂದು ಮಂದಿರದ ಒಳಗೆ ಹಲವಾರು ರಾಮಾಯಣದ ಚಿತ್ರಗಳ ಪ್ರದರ್ಶನಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಚಂದ ಚಂದ ಇದೆ. ಹಾಗೆ 4 ದಿನಗಳ ಗ್ರ್ಯಾಂಡ್ ಆಗಿರೋ ಒಂದು ಉತ್ಸವ ನಡೆಯುತ್ತೆ. ಅದು ಯಾವಾಗ ಕೇಳಿದ್ರೆ ದೀಪಾವಳಿ ಆಗಿ ಹುಣ್ಣಿಮೆ ಬರುತ್ತಲ್ಲ ಆಗಂತೆ. ಹಾಗೆ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗತ್ತೆ ಅಂತ ಹೇಳಲಾಗುತ್ತೆ. ಹೇಳಿದ್ನಲ್ಲ, ದೀಪಾವಳಿ ಆಗಿ 2 ವಾರದ ನಂತರ ಇಲ್ಲಿ ಉತ್ಸವ ನಡೆಯುತ್ತೆ. 4 ದಿನಗಳ ಉತ್ಸವ ಅಂತ ಹೇಳಿದೆ. 5ನೇ ದಿನಕ್ಕೆ ಕೊನೆಗೊಳ್ಳುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗೆ ಎಂಟ್ರಿ ಆಗೋಣ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಒಂದು ಬಿಳಿ ಬಣ್ಣ ಅಲ್ಲ, ಒಂದು ಆ ಸೂರ್ಯನ ಕಿರಣಗಳು ಆ ಮಂದಿರದ ಮೇಲೆ ಬಿದ್ದಾಗ ಒಂಥರ ಗೋಲ್ಡನ್ ಟೆಂಪಲ್ ತರನೇ ಕಾಣ್ತಾ ಇದೆ. ನೋಡಿ ಹೇಗೆ ಅಮೃತಸರದಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ನೀರಿದೆಯೋ ಅದೇ ತರ ಇಲ್ಲಿ ಕೂಡ ಅದೇ ತರ ಇದೆ. ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಈ ಮಂದಿರದಲ್ಲಿರುವ ಕೆರೆ ಏನಿದೆ ಅಲ್ಲ, ಅದು ಹನುಮಂತ ನಿರ್ಮಿಸಿದ ಕೆರೆ. ಈ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಮಂತ್ರವನ್ನ ಪಠಿಸುತ್ತಾ ಈ ಕೆರೆಯ ಸುತ್ತಲೂ ಸುತ್ತುತ್ತಾರೆ. ಸುತ್ತೋದ್ರಿಂದ ಮಾಡಿದ ಪಾಪ ಕರ್ಮಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿಯ ಭಕ್ತರ ನಂಬಿಕೆ. ಫ್ರೆಂಡ್ಸ್, ಈಗ ನೋಡಿ ಒಳಗೆ ಎಂಟ್ರಿ ಕೊಟ್ವಿ. ಅಂದ್ರೆ ಇದೊಂದು ಮಂದಿರ, ವಾಲ್ಮೀಕಿ ಮಂದಿರ, ರಾಮ ಮಂದಿರ ಅಲ್ಲ, ರಾಮ ತೀರ್ಥ ವಾಲ್ಮೀಕಿ ಮಂದಿರ. ಒಳಗೆ ತುಂಬಾ ಚೆನ್ನಾಗಿ ಒಂದು ಕನ್ಸ್ಟ್ರಕ್ಷನ್ ಕಟ್ಟಿದ್ದಾರೆ ಮಂದಿರವನ್ನ. ಸೊ ಈ ರಾಮತೀರ್ಥ ದೇವಾಲಯಕ್ಕೆ ಭೇಟಿ ನೀಡಿದ ಮೇಲೆ ಅಲ್ಲಿನ ಕೆಲವು ವಿವಿಧ ಚಾರಿಟಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕಂತೆ. ಅಂದ್ರೆ ಹಾಗೆ ಮಾಡದಿದ್ರೆ ಆ ಭೇಟಿ ಅಪೂರ್ಣ ಅಂತ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿ ಭೇಟಿ ನೀಡುವ ಭಕ್ತರು ಕುಷ್ಠ ರೋಗಿಗಳಿಗೆ ಮತ್ತು ದೇವಾಲಯದ ಹತ್ತಿರ ಕಂಡುಬರುವ ದುರ್ಬಲ ವ್ಯಕ್ತಿಗಳಿಗೆ, ಭಿಕ್ಷುಕರಿಗೆ ತಮ್ಮ ಕೈಲಾದ ಸಹಾಯ ಮಾಡ್ಬೇಕಂತೆ. ನೀವು ನೀಡುವ ಚಾರಿಟಿ ಕಾಣಿಕೆ ಹಣ ತರಕಾರಿಗಳು ಅಥವಾ ಬಟ್ಟೆಗಳ ರೂಪದಲ್ಲಿ ಕೂಡ ಇರಬಹುದು ಅಂತ ಹೇಳಲಾಗುತ್ತೆ. ಸೊ ನಾವು ಅಲ್ಲಿ ಒಂದು ಸುಂದರವಾದ ವಾಲ್ಮೀಕಿ ಋಷಿಯ ಚಿತ್ರಣವನ್ನು ನೋಡಿದ ನಂತರ ನಮ್ಮದೇ ಆದ ಚಿತ್ರ ತೆಗೆದಿದ್ರೆ ಹೇಗೆ ಹೇಳಿ, ನಾವು ಒಂದಿಷ್ಟು ಜನ ಹೋಗಿದ್ವಲ್ಲ,
ಸೊ ಎಲ್ಲ ನಮ್ಮ ಭಾವಚಿತ್ರಗಳನ್ನ ಚಂದ ಚಂದ ತೆಗೆದುಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಸುಂದರವಾದ ಎತ್ತರದ ಹನುಮಾನ್ ಒಂದು ಮೂರ್ತಿಯನ್ನ ಕೂಡ ನಾವು ನೋಡ್ತೇವೆ. ನೋಡಿ ಎಷ್ಟು ಚಂದದ ದೊಡ್ಡದಾದ ಕೆರೆ ಸ್ನೇಹಿತರೆ. ಇಲ್ಲಿ ನಾವು ಗೋಲ್ಡನ್ ಟೆಂಪಲ್ ಸುತ್ತಲೂ ಹೇಗೆ ನೋಡ್ತೀವೋ ಅದೇ ತರ ಇದೆ ಇಲ್ಲಿ ಕೂಡ ನೋಡಿ. ಎಸ್, ರಾಮ ಎಲ್ಲೋ ಹನುಮ ಅಲ್ಲೇ ಅನ್ನೋ ಹಾಗೆ ಬೃಹದಾಕಾರದ ಹನುಮಂತನ ಮೂರ್ತಿಯನ್ನ ಕಾಣ್ತೇವೆ ಸ್ನೇಹಿತರೆ. ಮುಖ್ಯ ದೇವಸ್ಥಾನ ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿದ್ದು ಈ ಭಾರತದಾದ್ಯಂತ ಸಾಕಷ್ಟು ಜನರು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀರಾಮ ಮತ್ತು ವಾಲ್ಮೀಕಿ ಋಷಿಗೆ ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸಲು ಬರ್ತಾರೆ. ಹಿಂದೂ ಧರ್ಮದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಕೂಡ ಒಂದು. ಆದ್ರೂ ಇಷ್ಟು ಜನರಿಗೆ ಇದು ಗೊತ್ತಿಲ್ಲ. ಇಲ್ಲಿ ಬರ್ಲಿಕ್ಕೆ ಬಸ್ಗಳು ಇದೆ, ಹಾಗೆ ಇಲ್ಲಿಂದ ರಾಮ ತೀರ್ಥಕ್ಕೆ ಕೂಡ ಹೋಗ್ಬಹುದು. ಇದೊಂದು ಐತಿಹಾಸಿಕ ಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದೆ, ಇದು ಒಂದು ಸೀತಾ ಮಾತೆ ವಾಲ್ಮೀಕಿ ಋಷಿಯು ಆಶ್ರಯ ನೀಡಿದಂತ ಸ್ಥಳ. ಹಾಗೆ ಈ ಒಂದು ಸ್ಥಳದಲ್ಲಿ ಸೀತಾಮಾತೆ ತಮ್ಮ ಪುತ್ರರಾದ ಲವಕುಶರಿಗೆ ಜನ್ಮ ನೀಡಿದಳು. ಯಾಕೆಂದ್ರೆ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ತೊರೆದಾಗ ಆಶ್ರಯ ಕೊಟ್ಟಿದ್ದು ಇದೇ ವಾಲ್ಮೀಕಿ ಋಷಿ. ತಾಯಿ ಸೀತಾಮಾತೆ ಇದೇ ಇಲ್ಲಿ ಒಂದು ಜೋಪಡಿಯಲ್ಲಿ ತನ್ನ ಪುತ್ರ ರತ್ನನಿಗೆ ಜನ್ಮ ನೀಡಿದಳು ಅಂತ ಹೇಳಲಾಗುತ್ತೆ. ಎಸ್ ಸ್ನೇಹಿತರೆ, ಇದು ಒಂದು ರಾಮ ದರ್ಬಾರ್ ಮಂದಿರ. ಇಲ್ಲಿಯೇ ರಾಮ ದರ್ಬಾರ್ ಆಗಿತ್ತು. ಹಾಗೆ ಇಲ್ಲಿ ಲವಕುಶ ಅದನ್ನ ತೊಟ್ಟಿಲಿಗೆ ಹಾಕಿದಂತ ಒಂದು ಚಿತ್ರಣವನ್ನ ಕೂಡ ನಾವು ಕಾಣ್ತೇವೆ. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆ ಮೇಲೆ ಹೋಗ್ತಾ ಇದ್ರೆ ಇನ್ನೂ ವಿಶೇಷ ಇದೆ, ಅದನ್ನು ಹೇಳ್ತೀನಿ ಬನ್ನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನ. ಯಾಕಂದ್ರೆ ವೈಷ್ಣೋ ದೇವಿ ಹೋಗುವ ಮೊದಲು ನೀವು ಈ ಒಂದು ಕ್ಷೇತ್ರ ನೋಡ್ಲೇಬೇಕು. ಯಾಕಂದ್ರೆ ಮೊದಲು ವೈಷ್ಣೋ ದೇವಿ ಏನಿತ್ತು, ಗುಹೆ ಇತ್ತು. ಬಟ್ ಈಗ ಅಲ್ಲಿ ಗುಹೆ ಏನು ಇಲ್ಲ. ಬಟ್ ಡೈರೆಕ್ಟ್ ಆಗಿ ನಾವು ರಸ್ತೆ ಮೂಲಕ ವೈಷ್ಣೋ ದೇವಿನ ದರ್ಶನ ಮಾಡಬಹುದು. ಬಟ್ ಅದಕ್ಕೂ ಮೊದಲು ನೀವು ಇಲ್ಲಿ ವೈಷ್ಣೋ ದೇವಿನ ದರ್ಶನ ಮಾಡಿ ಬನ್ನಿ, ತೋರಿಸ್ತೇನೆ. ಇಲ್ಲಿ ಸ್ಟೆಪ್ ಹತ್ ಮೇಲೆ ಹೋಗುವ. ಬಾಯಿಯೊಳಗೆ ಜೈ ಶ್ರೀರಾಮ್. ಎಸ್, ಒಳ್ಳೆ ಒಂದು ಚಂದದ ಗುಫಾ. ಇಲ್ಲಿ ಗುಹೆ ಒಳಗೆ ಹೋಗ್ಬೇಕು. ಅಲ್ಲಿ ರಾಧಾಕೃಷ್ಣ, ರಾಮ ಲಕ್ಷ್ಮಣ ಹಾಗೂ ಕಾಳಿ ಮಾತೆ ಎಲ್ಲ ದೇವರನ್ನ ನೋಡ್ತೀವಿ ಸ್ನೇಹಿತರೆ. ವೈಷ್ಣೋದೇವಿಯ ಕಥೆಯನ್ನ ನಾನು ಮುಂದೆ ಹೇಳ್ತೀನಿ, ಯಾಕೆಂದ್ರೆ ಅದು ಇನ್ನೂ ವಿಶೇಷವಾದ ಕತೆ, ಆಯ್ತಾ? ಸೊ ಅದನ್ನ ಹೇಳಲಿಕ್ಕೆ ಈ ಒಂದು ವಿಡಿಯೋ ಸೂಕ್ತ ಅಲ್ಲ. ಯಾಕೆಂದ್ರೆ ಅದರಲ್ಲಿ ಹೇಳಬೇಕು, ನಾನು ವೈಷ್ಣೋದೇವಿಯ ದರ್ಶನ ಮಾಡಿಯೇ ನಿಮಗೆ ಆ ಒಂದು ಕ್ಷೇತ್ರದ ವಿವರಣೆಯನ್ನ ಕೊಡಲೇಬೇಕು. ಓಕೆ, ನಾವೀಗ ಗುಫಾದಲ್ಲಿ ಯಾರೆಲ್ಲ ದೇವರನ್ನ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಒಂದು ಚಂದದ ಒಂದು ದೇವಸ್ಥಾನ. ನೀವು ಈ ಒಂದು ಅಮೃತ್ಸರಕ್ಕೆ ಬಂದ್ರೆ ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡಲೇಬೇಕು. ಹಾಗೆ ಇಲ್ಲಿ ಅಮೃತ್ಸರದಲ್ಲಿ ಇರುವಂತದ್ದು ದುರ್ಗ್ಯಾನ ಟೆಂಪಲ್ ಇರ್ಬೋದು, ಹಲವಾರು ಇದೆ. ನಾವು ಏನು ಮಾಡ್ತೀವಿ, ಸಣ್ಣ ಸಣ್ಣ ದೇವಸ್ಥಾನ ಇಂಥದ್ದೆಲ್ಲ ಹೋಗೋದೇ ಇಲ್ಲ. ಒಂದು ನೆನ್ಪಿಟ್ಟುಕೊಳ್ಳೋ ಸ್ನೇಹಿತರೆ, ನೋಡಿ ಇದೇ ವೈಷ್ಣೋ ದೇವಿ. ಅವರು ಹೇಳ್ತಾ ಇದ್ದಾರೆ ಸರಸ್ವತಿ, ಲಕ್ಷ್ಮಿ ಮತ್ತು ಕಾಳಿ ಮಾತೆ ಆಗಿಯೇ ವೈಷ್ಣೋ ದೇವಿ ಅವತಾರ ಅಂತ ಹೇಳ್ತಿದ್ದಾರೆ. ಎಸ್, 100% ಇಂಥ ಚಿಕ್ಕ ಚಿಕ್ಕ ದೇವಸ್ಥಾನಕ್ಕೆ ಅಲ್ಲಿಯ ಐತಿಹಾಸಿಕ ಪುರಾಣ ಕ್ಷೇತ್ರದ ವಿವರಣೆಯನ್ನ ಕೇಳಿ ತಿಳಿದುಕೊಂಡು ಅಲ್ಲಿ ಒಂದಿಷ್ಟು ಹೊತ್ತು ಕುಳಿತುಕೊಂಡು ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದೇ ಇಂಥ ಸಣ್ಣ ದೇವಸ್ಥಾನದಿಂದ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸ್ನೇಹಿತರೆ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಗಡಬಡ ಹೋಗಿ ದಡಬಡ ಬಂದು ಮಾಡಬೇಡಿ. ಒಂದಿಷ್ಟು ಹೊತ್ತು ಅಲ್ಲಿ ಕುಳಿತು ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗೋದು ಇಂಥ ಪುಟ್ಟ ದೇವಸ್ಥಾನಗಳಿಂದಲೇ. ಹಾಗಂತ ಇದೇನು ಚಿಕ್ಕ ದೇವಸ್ಥಾನ ಅಲ್ಲ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ ವಾಲ್ಮೀಕಿ ಮಂದಿರ ಅಥವಾ ರಾಮತೀರ್ಥ. ಹಾಗೆ ಇನ್ನೊಂದು ವಿಷಯ ಅಂದ್ರೆ ವಾಲ್ಮೀಕಿ ಮಹರ್ಷಿಯ ಜನ್ಮದಿನವನ್ನು ಕೂಡ ಅದ್ಧೂರಿಯಾಗಿ ಮಾಡಲಾಗುತ್ತೆ. ಹಾಗೆ ಒಂದು ಸ್ಥಳಕ್ಕೆ ಪ್ರತಿಯೊಬ್ಬರು ಬರ್ಬೋದು, ದಂಪತಿಗಳು, ಕುಟುಂಬ ಅಥವಾ ಫ್ರೆಂಡ್ಸ್. 2 ದಿನಗಳ ಕಾಲ ಆರಾಮಾಗಿ ಇಲ್ಲಿ ಕಳೆಬಹುದು. ಹಾಗಾದ್ರೆ ಯಾವಾಗ ಬರ್ಬೋದು ಅಂತ ಕೇಳಿದ್ರೆ ಸುಮಾರು ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೂ, ಏಪ್ರಿಲ್ ವರೆಗೂ ಖಂಡಿತವಾಗಿ ನೀವು ಬರಬಹುದು. ಹಾಗೆ ಇದು ಅಮೃತ್ಸರ ಜಂಕ್ಷನ್ ನಿಂದ 11 ಕಿಲೋಮೀಟರ್ ಮಾತ್ರ ಇದೆ. ವಾಯು, ರೈಲು, ರಸ್ತೆ ಮಾರ್ಗದ ಕೂಡ ಬರ್ಬೋದು ಅಂತ ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳಿದೆ.
ಇದರ ಐತಿಹಾಸಿಕ ವಿಷಯವನ್ನು ಕೇಳಿಕೊಂಡು ನೋಡಿಕೊಂಡು ಬಂದ ನಂತರ ಈಗ ನಾವು ಹೋಗ್ತಾ ಇರೋದು ಗೋಲ್ಡನ್ ಟೆಂಪಲ್. ಸ್ನೇಹಿತರೆ, ನನ್ನ ಯಾವುದೇ ವಿಡಿಯೋದಲ್ಲಿ ಅದರ ಸ್ಥಳದ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆಯನ್ನು ನೋಡ್ತೀನಿ. ನೀವು ಒಂದೊಮ್ಮೆ ಬಂದಿಲ್ಲ ಹೇಳಾದ್ರೆ ಬನ್ನಿ, ಹಾಗೆ ಬರ್ಲಿಕ್ಕೆ ಆಗದೇ ಇರೋ ಪಕ್ಷದಲ್ಲಿ ನಿಮಗೆ ಒಂದು ಆ ಕ್ಷೇತ್ರದ ವಿವರಣೆಯನ್ನು ನೋಡ್ತೀರಿ, ಕೇಳ್ತೀರಲ್ಲ, ನಿಮಗೂ ಕೂಡ ಅಷ್ಟೇ ಪುಣ್ಯ ಬರುತ್ತೆ. ಡೋಂಟ್ ವರಿ, ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಈ ಒಂದು ರಾತ್ರಿಯ ಅಮೃತ್ಸರದಲ್ಲಿರುವ ಗೋಲ್ಡನ್ ಟೆಂಪಲ್ ದರ್ಶನ ಮಾತ್ರ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಈ ಒಂದು ವಿಡಿಯೋವನ್ನ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಹೇಳ್ತೇನೆ ಸ್ನೇಹಿತರೆ, ಯಾಕೆಂದ್ರೆ ವಿಡಿಯೋ ಲಾಂಗ್ ಆಗೋದು ಬೇಡ ಅಂತ. ಓಕೆನಾ? ಸೊ ಎಲ್ಲವನ್ನ ಒಂದೇ ವಿಡಿಯೋದಲ್ಲಿ ಹಾಕೋದು ಬೇಡ. ಈ ಒಂದು ರಾತ್ರಿ ನೋಡುವಂತ ಗೋಲ್ಡನ್ ಟೆಂಪಲ್ ದರ್ಶನ ಮಾತ್ರ ಅದ್ಭುತ ಲೋಕದ ಅನಾವರಣ. ಅಲ್ಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದು. ನೋಡಿ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಬಂದ್ವಿ. ಇದು ಒಂದು ವಿಶೇಷ ಕಾರಿಡಾರ್. ಕಾಶಿಯಲ್ಲಿ ಕಾರಿಡಾರ್ ಹೇಗೆ ಮಾಡಿದ್ದಾರೋ ಹಾಗೆ ಇಲ್ಲೂ ಕೂಡ ಒಂದು ಚಂದ ಕ್ಲೀನ್ ಆಗಿದೆ. ಒಂದೇ ಒಂದು ಕಸ ಕೂಡ ನಿಮಗೆ ಕಾಣಲ್ಲ. ಜನ ಅಂತೂ 24 ಗಂಟೆನೂ ಇಷ್ಟೇ ಜನ ಇರ್ತಾರಂತೆ ಸ್ನೇಹಿತರೆ. ನೋಡಿ, ಎಲ್ಲ ಶಾಪಿಂಗ್ಗಳು ನೋಡ್ತಾ ಇದ್ದೀರಾ, ಜನ 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 ಅಷ್ಟೇ, ಏನಿಲ್ಲ. ಸೊ ಸ್ನೇಹಿತರೆ, ಬನ್ನಿ, ವೆಲ್ಕಮ್ ಬ್ಯಾಕ್ ಟು ರಾತ್ರಿ ಗೋಲ್ಡನ್ ಟೆಂಪಲ್ ನೋಡೋಣ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆದ ವಿವರಣೆಯನ್ನ ಹೇಳ್ತೀನಿ, ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಯಾಕೆ ತಡ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.